ಯಾರು ಹುಡುಗಂತ ಹೆಂಗೆ ಅಂತೀರಿ? ಇವೆಲ್ಲನೂ ಏನಪ್ಪ ಅಂದ್ರೆ ಮಾತನ್ನ ಟ್ರೋಲ್ ಮಾಡಲಿ ಏನೋ ಮಾಡಲಿ, ಆದರೂ ಇದನ್ನೊಂದು ಹೊರಗೆ ಹೆಚ್ಚಿದಾಗ ಅವನಲ್ಲಿ ಒಂದು ವ್ಯಕ್ತಿತ್ವದ ಆ ಮೃಣಾಲರಲ್ಲ ಈ ಎಲ್ಲ ಹಿನ್ನೆಲೆಯಲ್ಲೇ ತಾಯಿ ಇದ್ದಂಥಳು ಶರಗೊಡ್ಡಿ ಬೇಡಿದಾಳ. ಅದಕ್ಕಿಂತ ಈ ಭಾಗದ ಎರಡೂ ಭಾಗ ಅದು. ಯಾಕಂದರೆ ಎರಡೂ ಭಾಗದಲ್ಲೇ ಒಂದು ಕಡೆ ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ, ಅರಭಾವಿ ಭಾಗದಲ್ಲೇ ಇಲ್ಲಿ ರಮೇಶ್ ಜಾರಕಿಹೊಳಿ ಇದ್ದಾರೆ. ಈಗಾಗಲೇ ಅವ್ರು ಪರಾನು ತೊಟ್ಟು ಮಾತಾಡ್ತಾ ಇದ್ದಾರೆ, ನಾವು ಗೆಲ್ಲಿ ತಂದು ತರ್ತೀವಿ ಅಂತೇಳಿ. ಮತ್ತು ಈಗಾಗಲೇ ಇಬ್ಬರು, ಅದರಲ್ಲೂ ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ಒಂದು ರಮೇಶ್ ಅವ್ರಿಗಂತೆ ಅವರು ವೈಯಕ್ತಿಕ ಗ್ರಚಿಸೋದು ಅವ್ರ ಜೊತೆಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವ್ರ ಜೊತೆಗೆ ಅವರು ತೀವ್ರವಾಗಿ ಮಾಡಲಿ, ಅವ್ರ ಪಕ್ಷದವ್ರು ಪ್ರಚಾರ ಮಾಡಲಿ ಅಂತ ತಪ್ಪಿಲ್ಲ. ಆದರೆ ಇಲ್ಲಿ ಬಲಿಷ್ಠದ BJP ಎರಡೂ ಭಾಗದಲ್ಲೇ. ಮತ್ತು ಎರಡೂ ಭಾಗದಲ್ಲಿ ಹೇಗಪ್ಪ ಅಂತಂದ್ರೆ ಲಕ್ಷ್ಮೀ ನಮ್ಮ ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವ್ರಿಗಿಂತಲೂ ಹಿಡಿತ ಇಲ್ಲಿ ನಮ್ಮ ಏನಪ್ಪ ಅಂದ್ರೆ ರಮೇಶ್ ಅವ್ರದ್ದು ಮತ್ತು ಬಾಲಚಂದ್ರ ಅವ್ರದ್ದು ಎರಡೂ ಭಾಗದಲ್ಲಿದ್ದಾವೆ. ಹೀಗಾಗಿ ಮ್ಯಾಕ್ಸಿಮಮ್ ಹೋಟೆಲ್ ಬರುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಈ ಭಾಗದ ಒಂದು ಡೆವಲಪ್ಮೆಂಟ್ ಭಾಳ ಇಂಪಾರ್ಟೆಂಟ್ ಇತ್ತು. ಆ ನೆಲೆಯಲ್ಲಿ ಇವತ್ತು ಗೋಕಾಕದ ಈ ಒಂದು ಏನು ಇವತ್ತು ಸಭೆ ಆಗಿ ಹೋಗ್ಯದ ನಿನ್ನೆ, ಅದು ಭಾಳ ಇಲ್ಲೇ ಏನಪ್ಪ ಅಂದ್ರೆ ನೆನಪಿಡಬೇಕಾದಂಥ ವಿಷಯ. ಯಾಕಂದರೆ ಇಲ್ಲೇ ಈ ಎರಡೂ ಭಾಗದಲ್ಲೇ ಮ್ಯಾಕ್ಸಿಮಮ್ ಮತಗಳನ್ನು ಪಡ್ಕೊಳ್ಳುವಂಥವ್ರು ನಮ್ಮ ಯಾರಪ್ಪ ಅಂದ್ರೆ ನಮ್ಮ ಜಾರಕಿಹೊಳಿ ಅವರ ಆ ಒಂದು ಹೆಸರಿನ ಸಹಕಾರದಿಂದ ನಮ್ಮ ಮಾಜಿ ಮುಖ್ಯಮಂತ್ರಿ ಆದಂಥ ನಮ್ಮ ಶೆಟ್ಟರ್ ಅವರು ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದನ್ನು ಇಲ್ಲಿ ಬ್ರೇಕ್ ಮಾಡಬೇಕಾಗಿದೆ, ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಮಾಡಬೇಕಾಗಿದೆ. ಅದು ಈ ಒಂದು ಫಂಕ್ಷನಿಂದ ಅಥವಾ ಇನ್ನುಳಿದ ಘಟನೆಗಳಿಂದ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಸಾಕಷ್ಟು ಎಕ್ಸ್ಪರ್ಟ್ ಆಗಿದ್ದಾರೆ ಮತ್ತು ಅನುಭವದಲ್ಲಿ ಸಾಕಷ್ಟು ಕಲಿತಾರೆ. ಈ ಭಾಗ ಎರಡನ್ನೂ ಹೆಂಗೆ ಹಿಡ್ಕೋಬೇಕು, ಯಾವ ನೆಲೆ ಹಿಡ್ಕೋಬೇಕು. ಈಗಾಗಲೇ ಪಂಚಮಸಾಲಿ ಜನರಿಗೆ, ಲಿಂಗಾಯತರಿಗೆ ಅವರಿಗೆಲ್ಲ ಭೇಟಿಗಳು ನಡೆಸಿದ್ದಾರೆ, ಪ್ರತಿಯೊಂದು ಹಳ್ಳಿಗಳಿಗೂ ಹೋಗ್ತಾ ಇದ್ದಾರೆ. ಮತ್ತು ಇಲ್ಲಿ ಒಂದು ರೀತಿ ಏನಪ್ಪ ಅಂದ್ರೆ ಏನು ನಡೆದಪ್ಪ ಅಂತಂದ್ರೆ ಇಲ್ಲಿ ಒಂದು ಕಡೆ ಅಹಿಂದದ ನೆಲೆಯಿಂದ ಬಂದಂಥ ಜಾರಕಿಹೊಳಿ ಕುಟುಂಬದವರು, ಇನ್ನೊಂದು ಕಡೆ ಒಂದು ಲಿಂಗಾಯತ ಕುಟುಂಬಗಳಿಂದ ಬಂದಂಥವ್ರು ಇವರಲ್ಲಿ ಯಾರು ಹೆಚ್ಚು, ವಿಶೇಷವಾಗಿ ದಲಿತರು, ಹಿಂದುಳಿದವರು ಮತ್ತು ಹಿಂದುಳಿದವರು ಎಲ್ಲ ಬಂತು, ಕೆಳ ಜಾತಿಗಳು ಬಂದು ಮತ್ತೇನೋ ಬಂದು, ಇವರೆಲ್ಲ ಒಂದಾದಾಗ ಓಟ್ ಹೆಚ್ಚಾಗಿ ಆಗ್ತಾವೆ. ಅದರಲ್ಲಿ ಎರಡು ಮಾತಿಲ್ಲ. ST ಹಿಂದುಳಿದವರು ಮತ್ತು ಜೊತೆಗೆ ಇನ್ನುಳಿದ ಮತ್ತು ಮುಸ್ಲಿಮ್ಸ್ ವಿಶೇಷವಾಗಿ ಇಲ್ಲೆಲ್ಲ ಈ ಒಂದು ಜಾರಕಿಹೊಳಿ ಕುಟುಂಬದ ಪರವಾಗಿ ಇರುವುದರಿಂದಾಗಿ ಇಲ್ಲಿ ಅವು ಹೆಚ್ಚಿನ ಮತ ಹೋಗ್ಬೋದು ಅಂತ ಒಂದೊಂದು. ಇನ್ನು ಲಿಂಗಾಯತ ಹೋಟ್ಗಳು ಎಷ್ಟು ಮಟ್ಟಿಗೆ ಧ್ರುವೀಕರಣ ಆಗ್ತಾವ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೆ ಅನ್ನೋದು ನೋಡಬೇಕಾಗಿದೆ. ಯಾಕಂದರೆ ಹಿಂದಿನ ಎಲೆಕ್ಷನ್ಗಳಲ್ಲಿ ಕೆಲವೊಂದು ಕಡೆ ಲಿಂಗಾಯತರ ಜನರ ಹೆಚ್ಚು ಕೂಟನ್ನು ಈ ಒಂದು BJPಗೆ ಹಾಕಿದಂಥದ್ದು, ಅಂದರೆ ಇವೆರಡೂ ಕುಟುಂಬಗಳಿಗೆ ಹಾಕಿದಂಥದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಬಹಳ ತಮ್ಮ ಶಕ್ತಿಯನ್ನು ಹಚ್ಚಬೇಕಾಗ್ಯದ ಮತ್ತು ಮ್ಯಾಕ್ಸಿಮಮ್ ಇಲ್ಲಿ ನಾವು ತೊಗೊಳ್ಬೇಕು ಅನ್ನುವಂಥ ವಿಷಯನೂ ಅದ. ಆದರೆ ಇನ್ನುಳಿದ ಕಡೆ ಬೈನಗರಾಗಿರ್ಬೋದು, ರಾಮದುರ್ಗ ಆಗಿರ್ಬೋದು, ಎಲ್ಲ ಕಡೆ ಒಂದಿಷ್ಟು ಏನೋ ಮ್ಯಾಕ್ಸಿಮಮ್ ಮತ್ತು ತಮ್ಮ ಬೆಳಗಾವಿ ದಕ್ಷಿಣದಲ್ಲಿ ಇನ್ನುಳಿದ ಕಡೆ ಬೆಳಗಾವಿ ಏರಿಯಾದಲ್ಲಿ ಏನದಾವ ಅಲ್ಲಿಲ್ಲ. ಮತ್ತು 5 ಕಡೆ ಕಾಂಗ್ರೆಸ್ಸಿನ ಏನಪ್ಪ MLA ಇರೋದರಿಂದಾಗೆ ಒಂದಿಷ್ಟು ಆಶೆ ಮಾಡಬೇಕಾಗಿದೆ ಮುಳಾರರು ಆರಿಸಿ ಬರ್ಬೋದು ಅಂತೇಳಿ. ಈ ಒಂದೆಲ್ಲ ನೆಲೆಯಲ್ಲೇ ಕೊನೆಗೆ ಆ ಪೂರ್ವದಲ್ಲೇ ಕೊನೆಗೆ ಮಾತಾಡಿದ ನಮ್ಮ ಏನಪ್ಪ ಅಂತಂದ್ರೆ ನಮ್ಮ ಸಿದ್ದರಾಮಯ್ಯ ಬಗ್ಗೆ ಹೇಳೋದಪ್ಪ ಅಂತಂದ್ರೆ ಅವರು ಸಹ ಒಂದೇ ರೀತಿಯ ಏನಪ್ಪ ಅಂದ್ರೆ ಅಟ್ಯಾಕ್ ಮಾಡುವಂಥ ನೇಚರ್ನ ಬೆಳೆಸ್ಕೊಂಡ್ಬಂದಿದ್ದಾರೆ. ಅದರಲ್ಲೂ ಮೋದಿಯವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮೋದಿಯವರು ಎಷ್ಟೆಷ್ಟು ನಮಗೆ ಕೊಟ್ಟಿದ್ದಾರಪ್ಪ ಆಶ್ವಾಸನೆ, ಎಲ್ಲಿದಾವೆ ಇವರು 2 ಕೋಟಿ ಉದ್ಯೋಗ ಪ್ರತಿ ವರ್ಷ, 15 ಲಕ್ಷ ರೂಪಾಯಿ ಎಷ್ಟು ಜನಕ್ಕೆ ಬಂದು ಎಲ್ಲಿ ಮುಂದುವರೆದ್ರು, ಎಷ್ಟು ಇಲ್ಲಿವರೆಗಿನ ಒಂದು ಯೋಜನೆಗಳು ಪೂರ್ಣವಾಗಿ ಸಫಲ ಆಗಿದ್ದಾವೆ, ಎಲ್ಲಿದಾವೆ ಸ್ಮಾರ್ಟ್ ಸಿಟಿ ಅಂತ ಅವರು ಕೇಳುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡಿದರು. ಮತ್ತು ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದರು, ಇಲ್ಲಿಯೂ ಸಹಜವಾಗಿ ಬಾಗಲಕೋಟೆ ಏರಿಯಾದಲ್ಲಿ ಹೇಳಿದಂಥ ಮಾತದು, ನಾನೇ ನಿಂತಿದ್ದೆ ನನಗೆ ಓಟ್ ಹಾಕಿ ಅನ್ನುವಂಥ ಮಾತು. ಇಲ್ಲಿ ಮೃಣಾಲ್ ಸುಳ್ಳ ನೀವು ಓಟ್ ಹಾಕಿ ನನಗೆ ಹಾಕಿದಂಗೆ ಯಾವ ರೀತಿ ಮೋದಿಯವ್ರು ಪ್ರಚಾರ ಮಾಡ್ತಾ ಇದ್ದಾರಲ್ಲ ಎಲ್ಲ ಕಡೆ ಹೋದಲ್ಲೆಲ್ಲ ಏನು ನೀವು ಅಲ್ಲಿ ಅಭ್ಯರ್ಥಿ ನೋಡಿ ಹಾಕಬೇಡ್ರಿ, ನನ್ನ ನೋಡಿ ಹಾಕಿರಿ, ನಾನು ನಿಂತಿದ್ದೆ ಅಂತ ತಿಳ್ಕೊಡ್ರಿ ಅಂತ ಅದ ಮಾತನ್ನು ಇಲ್ಲೇ ಇವ್ರು ಹೇಳ್ತಾ ಇದ್ದಾರೆ. ಈ ಡೈಲಾಗ್ ಹೊಡಿತಾ ಇದ್ದಾರೆ ಸಿದ್ದರಾಮಯ್ಯನವರು. ಅದೇನೋ ಹೊಡಿಲಿ, ಅವರು ಏನಪ್ಪ ಅಂದ್ರೆ ಈ ಒಂದು ಗ್ಯಾರಂಟಿಗಳನ್ನು ಹೆಚ್ಚು ಒಂದು ಏನಪ್ಪ ಅಂದ್ರೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಗ್ಯಾರಂಟಿ ನಾವು ಕೊಟ್ಟಿದ್ದೀವಿ ಅಂತೇಳಿ ಅದನ್ನು ಇವರು ಅಟ್ಯಾಕ್ ಮಾಡ್ತಾ ಇದ್ದಾರೆ BJPಗವರು. ಇದು ಎಲ್ಲಿವರೆಗೆ, ಎಲೆಕ್ಷನ್ ಮುಗಿಯುವವರೆಗೆ. ಎಲೆಕ್ಷನ್ ಮುಗಿತಂದ್ರೆ ಎಲ್ಲಿ ಗ್ಯಾರಂಟಿ, ಅದಕ್ಕೇನು ವಾರಂಟಿ ಇಲ್ಲ ಅನ್ನೋ ಮಾತನ್ನು ಮಾತಾಡ್ತಾ ಇದ್ದಾರೆ. ಹೌದು, ಮತ್ತು ಅಷ್ಟೇ ಕಷ್ಟ ಅಂತೇಳಿ ಭಾಳಷ್ಟು ಜನ ನಂಬೋಣ. ಯಾಕಂದರೆ ಭಾಳ ಜನ ಅರ್ಥತಜ್ಞರು ಇದೆಲ್ಲ ಅಸಾಧ್ಯದ ಮಾತಪ್ಪ, ಆಗೋದಿಲ್ಲ ಅನ್ನೋಂಥ ಮಾತುಗಳನ್ನ ಮಾತಾಡಿದ್ದು ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಈ ನೆಲೆಯಲ್ಲೇ ಇವರು ಹಾಗೆ ಇರ್ಬೋದು ಅನ್ನೋಂಥ ಮಾತದ. ಬಟ್ ಇಲ್ಲಿವರೆಗೆ ಬಂದು ಜಕ್ಕು ಬಂದಿದ್ದಾರೆ. ಅದಕ್ಕೆ ಉತ್ತರನೂ ಕೊಟ್ಟಿರೋ ಸಿದ್ದರಾಮಯ್ಯ ಇದ್ರಲ್ಲ, ನಾವು ನಿಲ್ಲಿಸೋದಿಲ್ಲಪ್ಪ ಇದನ್ನು ಗ್ಯಾರಂಟಿ ಇಂದಿರಂತಿರೋದು ಅಷ್ಟೆಲ್ಲ ಸೆಂಟ್ರಲ್ದು ಸಹಿತ ನಮ್ಮ ನಾಳೆ ಬಂದೀವಿ ಅಂದ್ರೆ ಅವು 25 ಗ್ಯಾರಂಟಿಗಳು ನಿರ್ವಹಿಸ್ಕೊಡ್ತೀವಿ ನಾವು. ನಮ್ಮಲ್ಲಿ ಅಷ್ಟದ. ಯಾಕಪ್ಪ ಅಂದ್ರೆ ಸಾಧ್ಯ ಇಲ್ಲ ಅಂತಲ್ಲ. ಈ ಪೂರ್ವದಲ್ಲಿ ಈ ಮಾತನ್ನು ಯಾರಾದರೂ ಹೇಳಿ ಹಾಕಿಬಿಡ್ತಾ ಇದ್ವಿ ನಾವೆಲ್ಲ. ಎಲ್ಲಿ ಸಾಧ್ಯದ ರೀ, ಪ್ರತಿಯೊಬ್ಬರ ಫ್ರೀ ನೀರು ಹೇಳ್ಕೊಡೋಕ್ಕೆ ಸಾಧ್ಯದ, ಫ್ರೀ ಎಜುಕೇಷನ್ ಹೇಳ್ಕೊಡ್ಲಿಕ್ಕೆ ಸಾಧ್ಯದ, ಜೊತೆಗೆ ಫ್ರೀಯಾಗಿ ಅವ್ರ ಮೆಡಿಸಿನ್ ಹೇಳ್ಕೊಡೋಕ್ಕೆ ಸಾಧ್ಯದ ಅಂತೇಳಿ ಅದನ್ನು ದಿಲ್ಲಿಯಲ್ಲೇ ಮತ್ತು ಪಂಜಾಬ್ದಲ್ಲೇ ಕೇಜ್ರಿವಾಲ್ ಸರ್ಕಾರ ಮತ್ತು ನಮ್ಮ ಮಾಲ್ ಸರ್ಕಾರ ಮಾಡಿ ತೋರಿಸಿದ ಮೇಲಂತೂ ಎಲ್ಲರೂ
ನಿರುತ್ತರಾದರು. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಜೊತೆ ಎಚ್ಚೆತ್ತುಕೊಂಡ ಬೇಗನ. ಯಾಕಂದ್ರೆ ನಾವು ಗ್ಯಾರಂಟಿ ಹಿಡಿಲಿಲ್ಲ ಅಂದ್ರೆ ನಾವು ಎಂದೂ ಅಧಿಕಾರಕ್ಕೆ ಬರುವುದಿಲ್ಲ ಅಂತ ಗೊತ್ತಾಗೆ ನಮ್ಮ ಕರ್ನಾಟಕದಲ್ಲೇ ಜೊತೆಗೆ ಹಿಮಾಚಲ ಪ್ರದೇಶದಲ್ಲೇ ಈ ಗ್ಯಾರಂಟಿಗಳನ್ನ ತಂದರು. ಆದರೆ ಎಲ್ಲಿವರೆಗೆ ಗ್ಯಾರಂಟಿಗಳು ಅನ್ನೋದು ಇವತ್ತು ಸಹ ಚರ್ಚಾ ವಿಷಯ ಅದ. ಅದಕ್ಕೆ ಬಿ ಜೆ ಪಿಗರು ಆ ವೀಕ್ನೆಸ್ನ ಹಿಡ್ಕೊಂಡು ನಾಳೆ ಎಲೆಕ್ಷನ್ ಮುಗಿದು ಬಂದ್ ಆಗ್ತದೆ ಅಂತ ಮಾತಾಡ್ತಾ ಇದ್ದಾರೆ. ಅದು ನೋಡ್ಬೇಕು ಅದನ್ನು. ಈಗಂತೂ ಇವ್ರು ಹೇಳ್ತಾ ಇದ್ದಾರೆ ನಮ್ಮ ಏನಪ್ಪ ಅಂದರೆ ಸಿದ್ದರಾಮಯ್ಯನವರು, ಇಲ್ಲ ಈಗ ನಾವು 39,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ, ಮುಂದಿನ ಸಲ 59,000 ಕೋಟಿ ರೂಪಾಯಿ ತೆಗೆದಿಟ್ಟಿದ್ದೀವಿ ಗ್ಯಾರಂಟಿ ಸಲುವಾಗಿ ಅನ್ನುವಂಥ ಮಾತಾಡಿದ್ದಾರೆ. ಇನ್ನೂ ಅನೇಕ ವಿಷಯಗಳನ್ನ ಮತ್ತು ನಮ್ಮ ಬಜೆಟ್ ಹೆಚ್ಚು ಕಡಿಮೆ 3.5 ಲಕ್ಷ ಕೋಟಿ ರೂಪಾಯಿ ಬಜೆಟ್ ನಮ್ಮದು ಐತೆ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಹೀಗೆ ನಮ್ದು ಏನೂ ಇಲ್ಲಿ ಲಾಸ್ ಇಲ್ಲ, ನಮ್ಮ ತಿರುಗಣಿ ಆರ್ಥಿಕವಾಗಿ ಚೆನ್ನಾಗಿ ನಡೀತಾ ಇದೆ. ನಾವು ಅವು ಯಾವ ಬಂದ್ ಮಾಡೋ ಅವಶ್ಯಕತೆ ನಮಗೇನಿಲ್ಲ ಅನ್ನುವಂಥ ಮಾತನ್ನು ಜನರಲ್ಲಿ ವಿಶ್ವಾಸ ಮೂಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದಷ್ಟು ಬಿ ಜೆ ಪಿಗರು ಈ ಒಂದು ಗ್ಯಾರಂಟಿ ನಡೆಯಲೇ ಸಾಧ್ಯ ಇಲ್ಲ, ಇಂದಿನ ಬಂದ್ ಆಗ್ತದೆ ಅಂತ ಹೇಳಿದ್ರೆ ಅವ್ರು ಅದಕ್ಕೆ ಇವರು ಕೌಂಟರಾಗಿ ಇದು ಎಂದೂ ಬಂದ್ ಆಗೋದಿಲ್ಲ ನಮ್ಮ ಸರ್ಕಾರ ಇರುವವರೆಗೆ. ಮತ್ತು ನಮ್ಮ ಸರ್ಕಾರ ನೀವು ಬ್ಯಾಡ ಅಂತ ತಿಳಿಸಿದೆ ಅಂದರೆ ಮತ್ತು ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ, ಬಂದ್ ಗೌರ್ಮೆಂಟ್ ಏನು ಮಾಡ್ತದೆ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ನಾವು ಮಾಡೋದು ನಿಶ್ಚಿತ, ನೀವು ಆರಿಸ್ತಂದ್ರೆ ನಮ್ಮನ್ನು ಆಯ್ಕೆ ಮಾಡಿದ್ರೆ ನಾವು ನಿಶ್ಚಿತವಾಗಿಯೂ ಏನಪ್ಪ ಅಂತಂದ್ರೆ ಈ ಗ್ಯಾರಂಟಿಗಳ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ಅಂತ. ಈಗ ಗೋಕಾಕದ ಜನಕ್ಕೆ, ಅರಬಾವಿ ಜನಕ್ಕೆ, ಎರಡೂ ಭಾಗದ ಜನಕ್ಕೆ ಒಂದಿಷ್ಟು ಜನ ಎಲ್ಲ ಕೂಡ್ಕೊಂಡು ಏನಪ್ಪ ಅಂತಂದ್ರೆ ಈ ಪ್ರಚಾರ ಮಾಡಿದ್ದಾರೆ. ಇದು ಏನಪ್ಪ ಅಂತಂದ್ರೆ ಒಂದು ರೀತಿ ಈ ಭಾಗದ ಜನರಿಗೆ ಒಂದು ಹೊಸ ಹುರುಪನ್ನು ಕೊಡ್ಬೋದಾ, ಗ್ಯಾರಂಟಿ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಧೈರ್ಯ ತುಂಬುವಂಥ ಕೆಲಸ ಲಕ್ಷ್ಮೀ ಹೆಬ್ಬಾಳ್ಕರಿಂದ ಆಗಿರ್ಬೋದು. ಅದೇ ಕಾಲಕ್ಕೆ ಇಲ್ಲಿಯ ರಾಜಕಾರಣಗಳು ಇವೆಲ್ಲ ನಮ್ಮ ಜೊತೆಗೆ ನಮ್ಮ ಏನಪ್ಪ ಲಕ್ಷ್ಮಣ ಸವದಿ ಅಂತವರು ಸಹಿತ ದಿಟ್ಟವಾಗಿ ಮಾತಾಡ್ತಾ ಏನು ಕೊಟ್ಟರಪ್ಪ ನೀವು ಬಿ ಜೆ ಪಿ ಕೇಳೋ ಜೊತೆಗೆ ಚಕ್ರವರ್ತಿ ಚೊಲಿ ಬೆಲೆ ಒಂದು ಹೇಳಿ ಕೊಟ್ಟಿದ್ದ, ನಮಗೆ ಹಿಂದೆ ಆಶ್ವಾಸನೆ ಕೊಟ್ಟಿದ್ದ, ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ, ಕಾಲಾಧನ್ ನಾವು ತೊಗೊಂಡು ಬರ್ತೀವಿ, ನಮ್ಮ ಮೋದಿಯವ್ರು ತೊಗೊಂಡ್ಬರ್ತಾರೆ, ಎಲ್ಲರೂ ಹೊಸ್ತಾರೆ, ಬಡವ್ರೊಳಕ್ಕೆ ಬಡತನ ಹೋಗಲಾಡಿಸ್ತಾರೆ, ಉದ್ಯೋಗ ಕೊಡ್ತಾರೆ, ಏನು ಹೇಳಿದರು ಎಲ್ಲಿದಾವ ಎಲ್ಲ ಅಂತ ಕೇಳುವ ಮೂಲಕ ಏನಾಗಿದ್ದಪ್ಪ ಅಂದ್ರೆ ಇಡೀ ಕ್ಷೇತ್ರ ಒಂದು ರೀತಿ ಏನಾಗಿದೆಪ್ಪ ಅಂದ್ರೆ ಈ ಕಾಂಗ್ರೆಸ್ಸಿನ ಒಂದು ಕಾರ್ಯಕ್ರಮದಿಂದಾಗಿ ಏನಪ್ಪ ಹೊಸದ ಅಡ್ಡಿ ಇಲ್ಲ ಅನ್ನೋಂಥ ಮಾತು ನೋಡ್ತಾ ಇದ್ದಾರೆ ಜನರು ಸಹಿತ. ನಿಧಾನಕ್ಕೆ ಹೌದಲ್ಲ, ಯಾಕೆ ಹಾಕಬಾರ್ದು ಕಾಂಗ್ರೆಸ್ಗೆ ಗ್ಯಾರಂಟಿ? ನಾಳೆ ಒಂದು ವೇಳೆ ನಾವು ಗೌರ್ಮೆಂಟ್ ಕೆಡಿದ್ರೆ ನಮ್ಗೆ ಗ್ಯಾರಂಟಿ ನಿಲ್ತದಲ್ಲ, ಬಿ ಜೆ ಪಿ ಏನಾದರೂ ಅಧಿಕಾರಕ್ಕೆ ಬಂದ್ರೆ ಅನ್ನೋ ಭಯನೂ ಜನರಲ್ಲಿ ಕಾಡ್ಲಿಕ್ಕತ್ತದ. ಯಾಕಂದ್ರೆ ಎಲ್ಲ ಜನರಿಗೂ ಯಾರು ಅದಕ್ಕೆ ಅರ್ಹರದಾರ, ಅರ್ಹ ಫಲಾನುಭವಿಗಳಿಗೆ ಇವತ್ತು ಗ್ಯಾರಂಟಿ ಹೋಗಿ ಮುಡುತ್ತಾ ಇದೆ. ಹೀಗಾಗಿ ಇದು ನಮ್ಮ ಬಿ ಜೆ ಪಿಗರಿಗೆ ಕಬ್ಬಿಣದ ಕಡಲೆ ಆಗಲಿಕ್ಕತ್ತದ. ಹೆಂಗಪ್ಪ ಇದನ್ನು ಸಾಲ್ವ್ ಮಾಡೋದು ಅಂತೇಳಿ ಅದಕ್ಕೆ ಅವರು ಸಾಕಷ್ಟು ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಸಾಧ್ಯ ಇಲ್ಲ, ಹಾಗೆ ಹೀಗೆ ಅಂತೇಳಿ ಅದು ಸಹಿತ ಇಲ್ಲಿ ಕಂಡು ಬಂತು ಈ ಗೋಕಾಕದ ಸಭೆಯಲ್ಲಿ. ಹೀಗಾಗಿ ಒಟ್ಟಾರೆಯಾಗಿ ಈ ಪ್ರಚಾರದಲ್ಲಿ ಎರಡು ಏನು ಮಾಡ್ತಾ ಇದ್ದಾರೆ ಈ ಚುನಾವಣೆಯಲ್ಲಿ, ಇದು ಸಾಕಷ್ಟು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಲಿಕ್ಕೆ. ಜೊತೆಗೆ ಇವತ್ತು ಸರ್ಕಾರದಲ್ಲಿದ್ದಾರೆ, ಅದು ಭಾಳ ಮಹತ್ವದ. ಸರ್ಕಾರದಲ್ಲಿ ಇದ್ದಿದ್ದರಿಂದಾಗೆ ಜನಸಾಮಾನ್ಯರಿಗೆ ಹೋಗಿ ಇವೆಲ್ಲ ವಿಚಾರಗಳನ್ನು ತಿಳಿಸೋ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಸ್ವತಃ ಮೋದಿ ಅವರ ಈ ಒಂದು ಏನಪ್ಪ ಅಂದರೆ 25 ಗ್ಯಾರಂಟಿಗಳ ಬಗ್ಗೆ, ಇನ್ನುಳಿದ್ರ ಬಗ್ಗೆ ಪ್ರಚಾರ ತಾವು ಮಾಡ್ಲಿಕ್ಕತ್ತಲ್ಲ, ಟೀಕಾ ಮಾಡ್ತಾ ಹೀಗಾಗಿ ಜನರಿಗೆಲ್ಲ ಮುಟ್ಲಿಕ್ಕತ್ತದ. ನೋಡೋಣ ಏನಾಗ್ಬೋದು. ಆದ್ರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮಾತ್ರ ಅವರು ಶರಗೊಡ್ಡಿಬೇಡಿ, ಜನರ ಹೃದಯವನ್ನು ಗೆಲ್ಲುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಜನ ಅವರು ಸರಿಗೆ ಓಟ್ ಹಾಕ್ತಾರಾ ಅಥವಾ ಇಲ್ವಾ ಅನ್ನೋದು ನಾವು ಜೂನ್ 4ಕ್ಕೆ ಗೊತ್ತಾಗ್ತದೆ. ಆದರೆ ಭಾವನಾತ್ಮಕವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರು ಭಾಳಷ್ಟು ಜನರಿಗೆ ಮುಟ್ತಾ ಇದ್ದಾರೆ. ಜೊತೆಗೆ ಅವ್ರ ಪಂಚಮಸಾಲಿ ಮತ್ತು ಇನ್ನುಳಿದ ಲಿಂಗಾಯತ ಕಮ್ಯುನಿಟಿಯಿಂದ ಬರುವುದರಿಂದಾಗೆ ಸಹಜವಾಗಿನ ಅವರ ಪತಿ ಬಲಜಿಗರಿರಲಿ ಏನೂ ಇರಲಿ, ಬಟ್ ಏನು ಲಿಂಗಾಯತ ಪರ ಓಟ್ಗಳು ಮೋಸ್ಟ್ಲಿ ಭಾಳಷ್ಟು ಇಲ್ಲಿ ಗೋಕಾಕ್ ಮತ್ತು ಅರವ್ಯಾನ್ ಕ್ಷೇತ್ರದಲ್ಲಿ ಬರ್ಬೋದು. ಆದರೆ ಅಹಿಂದದ ಮತಗಳು ಏನಾಗ್ಬೋದು, ಅದಕ್ಕಾಗಿಯೇ ಇವತ್ತು ಸತೀಶ್